ಹೆಣ್ಣು ಹೆಣ್ಣೆಂದರೆ ಪ್ರಕೃತಿ, ಸಂಸ್ಕೃತಿ, ಜಗತ್ತಿನ ಮಹಾನ್ ಶಕ್ತಿ, ಮನೆ ಹಾಗೂ ಸಮಾಜದ ಬೆಳಕು. ಆದರೆ ನಮ್ಮಲ್ಲಾಗ್ತಾ ಇರೋದೇನು? ಒಬ್ಬ ಅಸಹಾಯಕ ಹೆಣ್ಣು ಮಗಳ ಕಣ್ಣ ಮುಂದೆನೇ ಪಾಪಿ ಉಗ್ರರು ಗಂಡನನ್ನು ನಿರ್ದಯವಾಗಿ ಕೊಲ್ತಾರೆ. ನೋಡ್ತಿದ್ದಂತೆ ಗಂಡ ಶವವಾಗಿ ಬೀಳ್ತಾನೆ. ಒಂದು ಕಡೆ ಪತಿಯ ಮೃತದೇಹ, ಇನ್ನೊಂದು ಕಡೆ ಮಗನ ಆಕ್ರಂದನ, ಮತ್ತೊಂದು ಕಡೆಯಲ್ಲಿ ಮನೆಯಲ್ಲಿ ಕಾಯ್ತಾ ಇರೋ ವಯಸ್ಸಾದ ಅತ್ತೆ. ಆ ತಾಯಿ ನನ್ನ ಮಗ ಎಲ್ಲಿ ಅಂತ ಕೇಳಿದರೆ ಏನು ಹೇಳಲಿ ಆಕೆಗೆ ಅನ್ನುವಂತಹ ನೋವು. ದೂರದ ಕಾಶ್ಮೀರದಲ್ಲಿ ಸುಂದರವಾದ ಕ್ಷಣಗಳನ್ನು ಕಳೆಯೋಣ ಅಂತ ಬಂದ ಪಲ್ಲವಿಗೆ ಗಂಡನ ಶವ, ಮಗನ ಮುಖ ಹೇಗಾಗಿರ್ಬೇಡ. ಅಯ್ಯೋ ನನ್ನ ಗಂಡನನ್ನು ಉಳಿಸ್ಕೊಡಿ, ಅಯ್ಯೋ ನನ್ನ ಗಂಡನನ್ನು ಉಳಿಸ್ಕೊಡಿ ಅಂತ ಗೋಗರಿಯುವಾಗ ಆಕೆ ಜೊತೆ ಯಾರೂ ಇರಲಿಲ್ಲ. ಅಲ್ಲೇ ಸತ್ತು ಬಿಡೋಣ ಅಂತ ಆ ಉಗ್ರ ರಾಕ್ಷಸನಿಗೆ ನನ್ನನ್ನು ಕೊಂದು ಬಿಡು ಅಂತ ಕಿರಿಸ್ತಾಳೆ, ಕೇಳ್ತಾಳೆ. ಆದರೆ ಆ ಪಾಪಿ ಉಗ್ರ ಆಕೆಯನ್ನು ಕೊಲ್ಲಲ್ಲ. ಯಾಕಂದರೆ ಅವನಿಗೆ ಗೊತ್ತಿತ್ತು ಈಕೆ ಈಗ ಜೀವಂತ ಶವ ಅಂತ. ಬದುಕಿರೋವರೆಗೂ ಗಂಡನ ನೋವಿನಲ್ಲಿ ದಿನ ಸಾಯಬೇಕು ಅನ್ನೋದು ಅವನ ಆಸೆ. ಈಗ ಆಗ್ತಾ ಇರೋದು ಕೂಡ ಅದೇ. ಗಂಡನನ್ನು ಕಳ್ಕೊಂಡ ಪಲ್ಲವಿ ನಾನು ಅಲ್ಲೇ ಸತ್ತು ಹೋಗಬೇಕಿತ್ತು ಅನ್ನೋ ಪರಿಸ್ಥಿತಿಯನ್ನು ಒಂದು ಕಡೆ ಉಗ್ರರು ತಂದಿಟ್ರೆ, ಇನ್ನೊಂದು ಕಡೆ ಹುತಾತ್ಮನ ಪತ್ನಿಯ ಜೊತೆ ಬೆನ್ನೆಲುಬಾಗಿ ನಿಂತು ಆಕೆಗೆ ಧೈರ್ಯ ಹೇಳಿ, ಆಕೆಯಲ್ಲಿ ಭರವಸೆ ಮೂಡಿಸಿ ನಾವಿದ್ದೇವೆ ಅಂತ ಹೇಳಬೇಕಾಗಿರೋ ನಾವು ಜನ ಏನ್ರಿ ಮಾಡ್ತಾ ಇದ್ದೀವಿ? ನಾಚಿಕೆ ಆಗಬೇಕು ನಮಗೆ. ಗಂಡನನ್ನು ಕಳೆದುಕೊಂಡಂತಹ ಒಬ್ಬ ಹೆಣ್ಣು 3 ಹೊತ್ತು ಅಳ್ತಾ ಕೂರ್ಬೇಕಾ? ಗೋಳಾಡ್ತಾ ಇರಬೇಕಾ? ಎಂತಹ ಸ್ಯಾಡಿಸ್ಟ್ ಮನಸ್ಥಿತಿ ರೀ ನಿಮ್ಮದು. ಎಂಥ ಜನರಿ ನೀವು. ನಮ್ಮ ಕನ್ನಡದ ಹೆಣ್ಮಗಳು ಕಿತ್ತೂರು ರಾಣಿ ಥರ ಉಗ್ರರ ಜೊತೆ ಧೈರ್ಯವಾಗಿ ಮಾತನಾಡಿ ತನ್ನ ಮಗನನ್ನು ಸುರಕ್ಷಿತವಾಗಿ ತಾಯ್ನೆಲಕ್ಕೆ ಕರ್ಕೊಂಡು ಬಂದಂಥ ಒಬ್ಬ ಗಟ್ಟಿಗಿತ್ಯನ ಅವಮಾನ ಮಾಡ್ತೀರಾ. ಧೈರ್ಯವಂತೆ ಹೆಣ್ಣುಮಗಳನ್ನು ಕೊಳಕು ಕಮೆಂಟ್ ಹಾಕಿ ತೆವಳು ತೀರ್ಸ್ಕೊತೀರಾ. ಸಮಾಜದಲ್ಲಿ ನಿಮ್ಮಂಥ ಕ್ರಿಮಿಗಳು ಇರ್ತಾರೆ ಅಂತಲೇ ಇರಬೇಕು. ಆಗ ಸತಿ ಸಾಗಮನ ಪದ್ಧತಿ ತಂದಿದ್ದು. ಸಮಾಜ ಬದಲಾಗಿದೆ, ಸುಧಾರಿಸಿದೆ ಅಂತ ನಾವು ಅಂದ್ಕೊಂಡಿದ್ವಿ. ಆದರೆ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಕಂಡ ಕ್ರಿಮಿಗಳು ಕಂಡಂಗೆ ಕಮೆಂಟ್ ಹಾಕಿ ಆ ಹೆಣ್ಣು ಮಗಳ ಮನಸ್ಸನ್ನು ನೋಯಿಸ್ತಿರಲ್ಲ. ನಿಮ್ಮ ಮನೆಯಲ್ಲಿ ಅಕ್ಕ ತಂಗಿಯಂದರು ತಾಯಂದ್ರು ಇದ್ದಾರೇನ್ರಿ? ಗಂಡ ಮೃತಪಟ್ಟ ಅನ್ನೋ ಕಾರಣಕ್ಕೆ ಪಲ್ಲವಿಯು ಸತ್ತೋಗ್ಬೇಕಿತ್ತ? ತನ್ನನ್ನೇ ನಂಬಿದಂಥ ಮಗನನ್ನು ಒಂಟಿ ಮಾಡಿ ಜೀವನೇ ಕಳ್ಕೊಳ್ಬೇಕಿತ್ತ? ಪತಿಯನ್ನು ಕಳೆದುಕೊಂಡ ಪಲ್ಲವಿಗೆ ಸಾಂತ್ವನ ಹೇಳಬೇಕಾಗಿದ್ದ ಜನರೇ ಈ ಥರ ನಿಂದಿಸಿದರೆ ಹೇಗೆ? ಏನು ಹೇಳಬೇಕು ಇಂತಹ ಕೀಳು ಮನಸ್ಥಿತಿ ಅವರಿಗೆ? ಅತ್ತೆಯನ್ನು ಸುಧಾರಿಸ್ತಾ ಮಗನ ಭವಿಷ್ಯವನ್ನು ಕಟ್ಕೊಳ್ಳೋದಕ್ಕೆ ನೆರವಾಗಬೇಕಾಗಿರುವಂತಹ ದೊಡ್ಡ ಜವಾಬ್ದಾರಿ ಈಗ ಪಲ್ಲವಿಯ ಮೇಲೆ ಬಿದ್ದಿದೆ. ಇಂತಹ ಸಮಯದಲ್ಲಿ ಧೈರ್ಯ ತಗೊಳ್ಬೇಕು. ಧೈರ್ಯ ತೆಗೆದುಕೊಂಡಂತಹ ಹೆಣ್ಣುಮಗಳು ಗಟ್ಟಿಯಾಗಿ ಮಾಧ್ಯಮಗಳ ಮುಂದೆ ಮಾತಾಡ್ತಾ ಇದ್ದಾಳೆ ಅಂದ ಕಾರಣಕ್ಕೆ ಆಕೆಯ ಬಗ್ಗೆ ಕೆಟ್ಟದಾಗಿ ಕಮೆಂಟ್ ಹಾಕ್ತಿರಲ್ಲ. ಎಂಥ ಜನ ರೀ ನಾವು. ಅದೇ ನಿಮ್ಮ ಮನೆಯಲ್ಲಿ ನಿಮ್ಮ ತಂದೆಯೋ ನಿಮ್ಮ ಅಣ್ಣನೋ ತೀರ್ಕೊಂಡಿದ್ದಾಗ ನಿಮ್ಮ ಅತ್ತಿಗೆಯೋ ನಿಮ್ಮ ತಾಯಿಯೋ ಗಟ್ಟಿಯಾಗಿ ನಿಂತು ನಿಮ್ಮನ್ನೆಲ್ಲ ಸಾಕಿ ಬೆಳೆಸಿ ದೊಡ್ಡವ್ರನ್ನ ಮಾಡಿದ್ರಲ್ಲ, ಆಗ ನಿಮ್ಮ ತಾಯಂದರು ನಿಮ್ಮ ಅತ್ತಿಗೆಂದರು ಸತ್ತೋಗ್ಬೇಕಾಗಿತ್ತ? ಗಟ್ಟಿಯಾಗಿ ನಿಲ್ಲದೆ ತಪ್ಪ? ಹಾಗಾದರೆ ಎಂತಹ ಮನಸ್ಥಿತಿ ರೀ. ಆ ಗುಂಡು ಹೊಡೆದವನು ಒಬ್ಬ ಉಗ್ರ ಆದರೆ ಬದುಕಿರುವಂಥ ಧೈರ್ಯವಾಗಿ ಮುನ್ನಡೀತಾ ಇರುವಂಥ ಹೆಣ್ಮಕ್ಳ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಕಂಡಂಗೆ ಕೆಟ್ಟದಾಗಿ ಕಮೆಂಟ್ ಮಾಡುವಂತಹ ನೀವು ಕೂಡ ದೊಡ್ಡ ಉಗ್ರರೇ, ಟೆರ್ರಿಸ್ಟ್ಗಳು ನೀವು. ಎಲ್ಲಾದರೂ ಹೋಗಿ ಹಾಳಾಗೋಗ್ರಿ ಅತ್ಲಾಗೆ.